ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೀಗ ಕರ್ನಾಟಕ ಸರ್ಕಾರದಿಂದ 140 ಹುದ್ದೆಗಳಿಗೆ ಟೀಚರ್ಸ್ ನೋಟಿಫಿಕೇಷನ್ ಆಗಿದೆ. ಟೀಚರ್ಸ್ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಸತಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂತಹ ಶಿಕ್ಷಕರಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದರ ಕುರಿತು ತಿಳಿಸೋಣ. ಇನ್ನು ಮೊನ್ನೆ ಏನು ಅಧಿಸೂಚನೆ ಹೊರಡಿಸಿದ್ದಾರೆ ಅಂದರೆ 15,000 ಶಿಕ್ಷಕರ ನೇಮಕಾತಿ ಏನು ಹೊರಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡೌಟ್ಗಳನ್ನು ಕೇಳ್ತಾ ಇದ್ರಿ. NOC ಹಾಕಬೇಕಾ ಎನ್ನುವುದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿಗಳಿಗೆ ಯಾವ ಫಾರ್ಮೇಟನ್ನು ಮಾಡಿಸ್ಬೇಕು ಅನ್ನೋದು ಒಂದು ಸಮಸ್ಯೆ. ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾ ಮತ್ತು ನಾನ್-ಎಜುಕೆ ಎರಡಕ್ಕೂ ಕೂಡ ಅಪ್ಲಿಕೇಶನ್ ಹಾಕ್ಬೋದಾ ಎಂಬ ಪ್ರಶ್ನೆಗಳನ್ನು ಕೇಳಿರ್ತೀರಿ. ಇಷ್ಟು ಪ್ರಶ್ನೆಗಳಿಗೆ ಮತ್ತು ಈ PDF-ನಲ್ಲಿ ಏನು ಇವತ್ತು ನೋಟಿಫಿಕೇಷನ್ ಆಗಿದೆ ಇದನ್ನ ತಿಳಿಯೋಣ. ಇದು ಉಳಿಕೆ ಮೂಲ ವೃಂದದ್ದು ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲಾ ಶಿಕ್ಷಕರ ಹುದ್ದೆಗಳು. ಒಟ್ಟು 100 ಹುದ್ದೆಗಳಿದೆ ಇತರ ವಿಭಾಗಕ್ಕೆ, ಉಳಿಕೆ ಮೂಲ ವೃಂದಕ್ಕೆ. ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ 40 ಹುದ್ದೆಗಳಿದೆ. ಇದು 2024ರ ಪರೀಕ್ಷಿತ ರಾಜ್ಯ ವೇತನ ಶ್ರೇಣಿ ಅನ್ವಯ 41,300 ರೂಪಾಯಿ ಬೇಸಿಕ್ಕು ಇಂದ ಹಿಡಿದು 81,800 ತನಕ ಇದೆ. ಅಂದರೆ PST ಹುದ್ದೆಗಳಿಗೆ ಏನು ಬೇಸಿಕ್ ಇದೆ ಆ ಹುದ್ದೆ ಬೇಸಿಕ್ಕನ್ನು ಇಲ್ಲಿ ನೀಡಲಾಗಿದೆ. ವಸತಿ ಶಾಲೆ ಶಿಕ್ಷಕರಾಗಿರೋದ್ರಿಂದ ಒಂದಷ್ಟು ಜಾಸ್ತಿ ಕೆಲಸ ಇರುತ್ತೆ ಮತ್ತು ಜಾಸ್ತಿ ಸಂಬಳನೂ ಕೂಡ ರೈಸ್ ಮಾಡಿರೋದು. 37,000 ಚಿಲ್ಲರೆ ಏನು ಬರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಇನ್ನು ವಸತಿ ಶಾಲೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ವಸತಿ ಶಾಲೆಗೆ ಸಂಬಂಧಪಟ್ಟಂತೆ ಇನ್ನೊಂದು ದಿನ ಹೆಚ್ಚಿನ ವಿವರಗಳನ್ನು ನೀಡ್ತೀನಿ. ಸದ್ಯಕ್ಕೆ ಇವತ್ತಿನ ನೋಟಿಫಿಕೇಷನಲ್ಲಿ ಏನೆಲ್ಲ ಇದೆ ಅನ್ನೋದು ನೋಡೋದಾದರೆ, ಮೊದಲನೇದಾಗಿ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಮಿನಿಮಮ್ PUCನ ನೀವು 50% ಮಾರ್ಕ್ಸಿಂದ ಮಾಡಿರಬೇಕು, ಪಾಸ್ ಆಗಿರಬೇಕು. PUC 50% ಆಗಿರಬೇಕು. ಅಥವಾ ವಿತ್ ಮಿನಿಮಮ್ PUC ಜೊತೆಗೆ ಏನಾದ್ರು ನೀವು ಡಿಗ್ರಿ ಮಾಡ್ಕೊಂಡಿದ್ರು ಕೂಡ 4 ಇಯರ್ ಬ್ಯಾಚುಲರ್ ಡಿಗ್ರಿ ಏನು ಎಲಿಮೆಂಟ್ರಿ ಎಜುಕೇಷನ್ ಮಾಡಿರ್ತೀರಿ ಅವರು ಕೂಡ ಏನು ಮಾಡಬೇಕು, 50% ಮಾರ್ಕ್ಸಿಂದ ಪಾಸ್ ಆಗಿರಬೇಕು. ಮತ್ತು ನಿಮ್ಮ ಏನು PUC ಮಾಡಿರಿ ಆದಮೇಲೆ ಡಿಪ್ಲೊಮೊ ಎಜುಕೇಷನ್ ಮಾಡಿರ್ತೀರಿ, DED ಅಥವಾ TCH ಅಥವಾ ಈ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಏನು ಮಾಡಿರ್ತೀರಿ ಅದನ್ನು ಕೂಡ ನೀವು 50%ಇಂದ ಪಾಸ್ ಆಗಿರಬೇಕು. ನೆಕ್ಸ್ಟ್, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ TET ಪಾಸ್ ಆಗಿರಬೇಕು. ಇದರಲ್ಲಿ ಮೇನ್ ಇಂಪಾರ್ಟೆಂಟು ಏನಂದರೆ TETನೂ ಕೂಡ ನೀವು ಪಾಸ್ ಮಾಡಿರಬೇಕು. TET ಪಾಸ್ ಆದ್ರೆ ಮಾತ್ರ ಇದು ಅವಕಾಶ, ಇಲ್ಲಾಂದರೆ ಅವಕಾಶ ಇಲ್ಲ. ಸರ್, ಸೈನ್ಸು ಮ್ಯಾಥ್ಸು ಈ ಥರ ಪೋಸ್ಟ್ಗಳೇನಾರೆ ಡಿವೈಡ್ ಇದೆಯಾ ಅನ್ನೋದನ್ನು ಮುಂದೆ ಹೇಳ್ತೀನಿ ನಾನು ನಿಮಗೆ. ಸದ್ಯಕ್ಕೆ 100 ಪೋಸ್ಟ್ಗಳಿದೆ. 100 ಪೋಸ್ಟ್ಗೆ ಕ್ವಾಲಿಫಿಕೇಷನ್ ವಸತಿ ಶಾಲೆ ಶಿಕ್ಷಕರಾಗಬೇಕು ಅಂದರೆ ನೀವು ಇಷ್ಟು ಎಜುಕೇಷನನ್ನು ಮಾಡಿರಬೇಕು. ನೆಕ್ಸ್ಟ್, ಮೇಲೆ ಹೊಂದಿದಂತಹ ಏನಾರೇ ಇದನ್ನು ಹೊಂದಿದರೆ, ಹೊಂದಿಲ್ಲ ಅಂದರೆ ಅವ್ರನ್ನ ಇದು ಮಾಡ್ತಾರೆ. ನಿಗದಿತ ಕೊನೆಯ ದಿನಾಂಕದಂದು ಆಯಾ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ತಿರಲ್ಲ ಅವತ್ತಿನ ದಿನದ ಒಳಗಡೆ ನೀವೇನು ಮಾಡಿರಬೇಕು, ಈ ಎಲ್ಲ ಸರ್ಟಿಫಿಕೇಟ್ಗಳನ್ನು ನೀವು ಹೊಂದಿರಬೇಕು. ತತ್ಸಮಾನ ಅಂಕಪಟ್ಟಿಯನ್ನು ಹೊಂದಿರಬೇಕು. ಆಯಿತಾ? ತುಂಬ ಜನ ಕಾನ್ವೊಕೇಷನ್ ಬಗ್ಗೆ ಕೇಳ್ತಾ ಇದ್ರಿ. ಅಂಕಪಟ್ಟಿಯನ್ನು ಹೊಂದಿರಬೇಕು ಮತ್ತು ಮೂಲ ದಾಖಲಾತಿಗೆ ಹಾಜರಾದ ಟೈಮಲ್ಲಿ ಕಾನ್ವೊಕೇಷನನ್ನು ಕೂಡ ನೀವು ನೀಡಬೇಕಾಗತ್ತೆ. ನೆಕ್ಸ್ಟ್, ಈಗ ನೋಡೋಣ. 5 ವರ್ಷ ವಯೋಮಿತಿ ಸಡಿಲಿಕೆ ಆಗಿದೆ. ಆದರೆ GPSTR ಮತ್ತು ನಮ್ಮ ಏನು 15,000 ಕರೆದಲ್ಲಿ 5 ವರ್ಷ ವಯೋಮಿತಿ ಸಡಿಲಿಕೆ ಆಗಿಲ್ಲ. ಆದರೆ ಇಲ್ಲಿ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಆಗಿದೆ. 5 ವರ್ಷದ ವಯೋಮಿತಿ ಸಡಿಲಿಕೆ ಆಗಿದೆ. ಹಾಗಾಗಿ ವಯೋಮಿತಿಯನ್ನು ನೋಡೋದಾದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ನೀಡಲಾಗೈತೆ. ನೆಕ್ಸ್ಟು, ಇನ್ನು ಮೀಸಲಾತಿ ಕೋರಿರ್ತಕ್ಕಂಥ ಕೆಲವೊಂದಿದರಿಗೆ 10 ವರ್ಷಗಳ ಅವಧಿಯಲ್ಲಿ ಕಡಿಮೆ ಅಷ್ಟು ವರ್ಷಗಳಂದರೆ ಯಾರು ಕೇಂದ್ರ ಅಧಿನಿಯಮ ಮೂಲಕ ಸ್ಥಾಪನೆಯಾದ ಕರ್ನಾಟಕ ರಾಜ್ಯ ನಿಯಂತ್ರಣ ನಿಗಮದಲ್ಲಿ ಹುದ್ದೆ ಹೊಂದಿರತಕ್ಕಂತಹ ಅಭ್ಯರ್ಥಿಗಳಿಗೆ ಇದು ಅವಕಾಶ ಇದೆ. ಮಾಜಿ ಸೈನಿಕರಿಗಿದೆ. ಇನ್ನು ಬೇರೆ ಬೇರೆ ಇದು ಹೊಂದಿರತಕ್ಕಂಥ ವಿಧವೆಯರಿಗಿದೆ 10 ವರ್ಷಗಳು. ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ, ಆಯಾ ಇದವರುಗಳಿಗೆಲ್ಲರೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ನೆಕ್ಸ್ಟ್, ಅರ್ಜಿ ಸಲ್ಲಿಸಬೇಕಾದ್ರೆ ನೀವು CT ಆನ್ಲೈನ್ ಕರ್ನಾಟಕ gov.in KA ವೆಬ್ಸೈಟಲ್ಲಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್, ಅರ್ಜಿ ಸಲ್ಲಿಸುವ ವೇಳಾಪಟ್ಟಿಯನ್ನು ಕೂಡ ನೀಡಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ಮಾಡುವ ದಿನಾಂಕ 21/8/2026. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/9/2026. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 19/26. ಒಂದು 2-3 ದಿನ ಹೆಚ್ಚು ಕಮ್ಮಿ ಆಗ್ಬೋದು, ಯಾಕೆಂದರೆ ಅರ್ಜಿ ಸಲ್ಲಿಸೋದಕ್ಕೆ ಇವತ್ತು ಬಿಟ್ಟಿದ್ದಾರೆ. ಹಾಗಾಗಿ ಒಂದು 3-4 ದಿನ
ಎಕ್ಸ್ಟೆಂಡ್ ಆಗುವಂತಹ ಸಾಧ್ಯತೆ ಇದೆ. ನೆಕ್ಸ್ಟ್ ಕಾಯಂ ಪೂರ್ವ ವೇತನ ಶ್ರೇಣಿ ನಾನು ಹೇಳಿದಂತೆ ಅವಧಿ ಇರುತ್ತೆ, ಅವರಿಗೆ ಪ್ರೊಬೆಷನರಿ ಅವಧಿ ಇರುತ್ತೆ. ನೆಕ್ಸ್ಟ್ 2 ವರ್ಷ, ಅದಕ್ಕಿಂತ ಬೇಕಾದ್ರೆ ಹೆಚ್ಚಿಗೆ ಆಗ್ಬೋದು, 5 ವರ್ಷ ತನಕನೂ ಬೇಕಾದ್ರೆ ಹೋಗ್ಬೋದು. 2 ವರ್ಷದ ಒಳಗಡೆ ನೀವು ತೃಪ್ತಿಕರ ಅಂತಂದರೆ 2 ವರ್ಷ ಸಾಕಾಗುತ್ತೆ. ಇನ್ನು ವೇತನ ಶ್ರೇಣಿ 41,300ರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯವನ್ನು ಹೊಂದಿರ್ತಾರೆ. ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳು ಪ್ರವರ್ಗ 2A 2B 3A Bಗೆ 750 ರೂಪಾಯಿ ಇದೆ, 500 ರೂಪಾಯಿ ಅರ್ಜಿ ಶುಲ್ಕ, 250 ರೂಪಾಯಿ ಪ್ರಕ್ರಿಯೆ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಇನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 500 ರೂಪಾಯಿ, 250 ರೂಪಾಯಿ ಅರ್ಜಿ ಶುಲ್ಕ ಮತ್ತು 250 ರೂಪಾಯಿ ಪ್ರಕ್ರಿಯೆ ಶುಲ್ಕ. ಇನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ಕೇವಲ 250 ರೂಪಾಯಿ ಪ್ರಕ್ರಿಯೆ ಶುಲ್ಕವನ್ನು ಮಾತ್ರ ಪಾವತಿಸಬೇಕಾಗುತ್ತೆ. ಇನ್ನು ಪೇಪರ್ 1 ಪೇಪರ್ 2 ಎರಡೂ ಪತ್ರಿಕೆಗಳಿರುತ್ತೆ. ಕಡ್ಡಾಯ ಭಾಷಾ ಪರೀಕ್ಷೆಯೂ ಕೂಡ ಇರುತ್ತೆ. ಈ 3 ಪತ್ರಿಕೆಗಳ ಪರೀಕ್ಷೆ ದಿನಾಂಕವನ್ನು ಮುಂದಿನ ದಿನಾಂಕಗಳಲ್ಲಿ ನಾವು ತಿಳಿಸ್ತೀವಿ ಅಂತ ಹೇಳಿದರೆ. ಇನ್ನು CBT ಎಲ್ಲ ಕೂಡ ಆನ್ಲೈನಲ್ಲಿ OMR ಸೀಟ್, ಆಫ್ಲೈನ್ OMR ಸೀಟ್ ಎಕ್ಸಾಮ್ಗೆ ನಡೀತದೆ. ಹಾಗಾಗಿ ಇದರ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ಗಳನ್ನು ತಗೊಂಡು ಹೋಗ್ಬೇಕು ನೀವು. ಅದು ಎಕ್ಸಾಮ್ ಬಿಟ್ಟಾಗಿ ಹೇಳ್ತೀನಿ. ಕನ್ನಡ ಭಾಷಾ ಪರೀಕ್ಷೆ ಸಂಬಂಧಪಟ್ಟಂತೆ SLC ಏನು ಕನ್ನಡ ಮೀಡಿಯಮ್ ಓದಿರ್ತಾರೆ, SLC ತನಕ ಪ್ರಥಮ ದ್ವಿತೀಯ ಭಾಷೆಯಾಗಿ ಅವರಿಗೆ ಇದಕ್ಕೆ ವಿನಾಯಿತಿಯನ್ನು ನೀಡಲಾಗಿದೆ. ಅಥವಾ ನೀವು ಮಾಡಿಲ್ಲ ಅಂದರೆ ನೀವು ಎಕ್ಸಾಮ್ ಬರೀಬೇಕು, ಅದರಲ್ಲಿ ಕನಿಷ್ಠ 50 ಅಂಕಗಳನ್ನು ಪಡ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮವನ್ನು ನೀಡಿದರೆ ಏನು KPSC ಏನು ಗ್ರೂಪ್ C ಲೆವೆಲ್ ಇದೆ ಅದು ಸಂಬಂಧಪಟ್ಟಷ್ಟೇ ಇದು ಕೂಡ ಇದೆ. ಮೊದಲನೇ ಪತ್ರಿಕೆ GK ಪೇಪರ್ ಇರುತ್ತೆ. ಪತ್ರಿಕೆ 1 ಪ್ರಚಲಿತ ಘಟನೆಗಳು ಸಂಬಂಧಪಟ್ಟಂತೆ. ಇನ್ನು ಪತ್ರಿಕೆ 2 ಮಾಮೂಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ವಿಜ್ಞಾನ ಏನು ಪೇಪರ್ಗಳಿದೆ, ಸಂವಹನ ಪತ್ರಿಕೆ ಏನಿದೆ ಅದೇ ಕೂಡ ಇಲ್ಲೂ ಕೂಡ ಇದೆ. 100 ಅಂಕಗಳಿಗೆ 2 ಗಂಟೆಗಳಿದೆ. ಇನ್ನು ಋಣಾತ್ಮಕ ಮೌಲ್ಯಮಾಪನ ಕೂಡ ಇದರಲ್ಲಿದೆ. ಅಂದರೆ 4 ತಪ್ಪು ಉತ್ತರಗಳು ಮಾಡಿದರೆ 1 ಅಂಕವನ್ನು ಕಳೀತಾರೆ, ಅಂದರೆ 0.25 ಅಂಕಗಳನ್ನು ಕಳೆಯಲಾಗುತ್ತೆ. ಅರ್ಹತಾ ಷರತ್ತುಗಳು ಭಾರತೀಯ ನಾಗರಿಕನಾಗಿರಬೇಕು, ಇದೆಲ್ಲ ತಮಗೆ ಗೊತ್ತಿರ್ತಕ್ಕಂಥದ್ದೇ. ಈ PDF ಏನಾರು ಬೇಕು ಅಂದರೆ ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ನೀವು ಆಯ್ ಅಂತ ಮೆಸೇಜ್ ಮಾಡಿ. ವಾಟ್ಸಪ್ಪಲ್ಲಿ ತಮಗೆ ಆದಾಯ ಪ್ರಮಾಣ ಪತ್ರ ಯಾವ ರೀತಿ ಮಾಡಿಸ್ಕೋಬೇಕು ಎಲ್ಲನೂ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ತಮಗೆ ಇದನ್ನು ನೀಡ್ತೀನಿ. ಇದು ಇಷ್ಟು ಇದಾಗಿತ್ತು. ಮತ್ತು ಈಗೇನು ನಮ್ಮ GPSC ಸಂಬಂಧಪಟ್ಟಂಥ ಕೆಲವೊಂದು ಸಮಸ್ಯೆಗಳಿದೆ. ಹೊಸದಾಗಿ 2023ರಲ್ಲಿ ಆದೇಶ ಆಗಿರುವಂತಹ ಒಂದು PDF ವಾಟ್ಸಪ್ ಗ್ರೂಪ್ಗಳಲ್ಲಿ ಓಡಾಡ್ತಾ ಇದೆ. ಈಗ ಆಲ್ರೆಡಿ ಕೂಡ 2023 ಅಪ್ಡೇಟ್ ಆದಂತಹ ಪ್ರಿಂಟೆಡ್ ಗ್ರೀನ್ ಕಲರು ಮೊದಲೇನ ನೀವು ಮಾಡಿಸ್ಕೊಂಡಿದ್ರಿ ಅದೇ ಥರದ ನೀವು ಹೊಸದಾಗಿ ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ. ಅದೊಂದು ನಿಮಗೆ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮದ ಅಭ್ಯರ್ಥಿಗಳಿಗೆ ಹೊಸ ಸರ್ಟಿಫಿಕೇಟನ್ನು ಮಾಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಎರಡನೇದು NOC ಸಂಬಂಧಪಟ್ಟಂತೆ NOCಯನ್ನು ನೀವೇನು ಈಗಲೇ ಅಪ್ಲೋಡ್ ಮಾಡಬೇಕಾಗಿಲ್ಲ. ಕೇವಲ ನಾನು ಗೌರ್ಮೆಂಟ್ ಎಂಪ್ಲಾಯಿ ಅಂತ ಅನ್ನಕ್ಕೆ ಇದು ಮಾಡಿದ್ರೆ ಸಾಕು. ಮತ್ತು ನಿಮ್ಮ ಡೆಸಿಗ್ನೇಷನ್ ಕೇಳುತ್ತೆ, ಯಾವ ಇಲಾಖೆ ಕೇಳುತ್ತೆ, ಇಷ್ಟೇ ಮಾಹಿತಿಯನ್ನು ಕೇಳುತ್ತೆ. ನಂತರ ನೀವೇನಾದ್ರೆ ಜಾಬ್ ಸೆಲೆಕ್ಷನ್ ಆಗಿ 1:1 ಅಥವಾ 1:3 ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನು ಕರೀತಾರೆ ಆ ಟೈಮಲ್ಲಿ ನೀವು ನಿಮ್ಮ ಇಲಾಖೆಯ ಮೂಲಕ ನಾನು ಇಂಥ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದು ಆಯ್ಕೆಯಾಗಿದ್ದೀನಿ ಅಂತ ಅರ್ಜಿಯನ್ನು ಕೊಟ್ಟು ನೀವೇನು ಮಾಡ್ಬೋದು, NOCಯನ್ನು ಪಡ್ಕೊಂಡು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ಪ್ರಶ್ನೆ ಏನು ಕೇಳಿದ್ರಿ ಅಂದರೆ ಈ 5 ಇಯರ್ ಎಕ್ಸ್ಟೆಂಡ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದರೆ 5 ಇಯರ್ ಎಕ್ಸ್ಟೆಂಡ್ ಬಗ್ಗೆ ಇನ್ನೂ ಕೂಡ ಏನು ಮಾಹಿತಿಯನ್ನು ನೀಡಿಲ್ಲ. ಸದ್ಯದ ಪರಿಸ್ಥಿತಿ ನನಗನ್ನಿಸಿದ ಪರಿಸ್ಥಿತಿಯ ಪ್ರಕಾರ ಅಂದುಕೊಂಡಂತೆ ನೋಡೋದಾದರೆ ಸ್ಟೇ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಕೆಲವೊಂದು ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಇನ್ನು SC ST ಅವರು ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಬೇಕಂತ ಕೇಳಿದರೆ ಹಿಂದೆ ಹೇಳಿದೆ ನಾನು, SC ಅವರು ಮಾತ್ರ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೋಬೇಕು. ಅದು ಏನಂದರೆ ABC ಪ್ರವರ್ಗ ಅನ್ನೋದಿರಬೇಕು. ST ಸಮುದಾಯ ಮತ್ತು ಇತರೆ ಇವ್ರಿಗೆ ಯಾರಿಗೂ ತೊಂದರೆ ಇಲ್ಲ. ಬಟ್ OBC ಒಳಪಡ್ತಕ್ಕಂಥವರು ಉದ್ಯೋಗಕ್ಕಾಗಿ ಎಂಬ ಪ್ರಮಾಣ ಪತ್ರವನ್ನು ಮಾಡ್ಕೋಬೇಕು. ಉದ್ಯೋಗಕ್ಕಾಗಿ ಅಂದರೆ ಶಿಕ್ಷಣಕ್ಕೆ ಯಾವುದೇ ರೀತಿ ಉದ್ದೇಶ ಇಲ್ಲದೇ ನೀವು ಶಿಕ್ಷಣಕ್ಕೆ ಅಲ್ಲದೇ ಉದ್ಯೋಗಕ್ಕಾಗಿ ಅಂತ ಮಾಡಿಕೊಡ್ತಾರೆ. ಉದ್ಯೋಗಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಇತರೆ ಅಂತಲೇ ಬರೆದಿರ್ತಾರೆ. ಅಂತಹ ಸರ್ಟಿಫಿಕೇಟ್ಗಳನ್ನು ನೀವು ಪಡ್ಕೋಬೇಕಾಗುತ್ತೆ. ಇನ್ನೇನಾದರೆ ಸಮಸ್ಯೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಇಷ್ಟು ಮಾಹಿತಿಯಾಗಿತ್ತು. ನಿಮ್ಮ ತಕ್ಷಣದ ಮಾಹಿತಿಗಳಿಗಾಗಿ ಈ ಥರದ ಎಲ್ಲ ನೇಮಕಾತಿ ಸಂಬಂಧಿತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.